ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಇವರು ಕೈ ಪಕ್ಷದ ಆಪತ್ ಬಾಂಧವ, ದೊಡ್ಡ ಗೌಡರ ರಾಜಕೀಯ ಕಡು ವಿರೋಧಿ, ಕಾಂಗ್ರೆಸ್ ಕಟ್ಟಾಳು ಕನಕಪುರ ಬಂಡೆ, ಹಿಮಾಲಯದಲ್ಲಿ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್. ಕಳೆದ ಮಂಗಳವಾರ ರಾಜ್ಯಸಭಾ ಚುನಾವಣೆ ದೇಶಾದ್ಯಂತ ನಡೆದಿದೆ. ಆ ಫಲಿತಾಂಶ ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಸಿಹಿಯನ್ನೂ ನೀಡಿದೆ, ಕಹಿಯನ್ನೂ ನೀಡಿದೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಕಹಿಯನ್ನುಂಡು ಸರ್ಕಾರ ಅಲ್ಪ ಮತಕ್ಕೆ ಕುಸಿಯುವ ಭೀತಿಯ ನಡುವೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಿಮಾಚಲ ಪ್ರದೇಶಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಹಿಮಾಚಲ ಪ್ರದೇಶದ ರಾಜಕಾರಣದಲ್ಲಿ ಏನು ನಡೀತಾ ಇದೆಯೇ? ಆಪರೇಷನ್ ಕಮಲದ ಭೀತಿಯಲ್ಲಿ ಕೈ ಕಲಿಗಳು ನಲುಗುತ್ತಿದ್ದಾರೆ. ಕಳೆದ ಮಂಗಳವಾರ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ರಾಜಸ್ಥಾನದ ಏಕೈಕ ಸ್ಥಾನಕ್ಕೆ ಬಿಜೆಪಿಯಿಂದ ಮತ್ತು ಕಾಂಗ್ರೆಸ್ನಿಂದ ತಲಾ ಒಬ್ಬೊಬ್ಬ ಅಭ್ಯರ್ಥಿಗಳು ಸ್ಪರ್ಧಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಚುನಾವಣೆಯ ಕಾವು ರಂಗೇರಿತ್ತು. ಬಿಜೆಪಿಯಿಂದ ಹರ್ಷ ಮಹಾಜನ್, ಕಾಂಗ್ರೆಸ್ನಿಂದ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಸ್ಪರ್ಧಿಸಿದ್ದರು. ಪೂರ್ಣ ಬಹುಮತವಿರುವ ಕಾಂಗ್ರೆಸ್ ಈಜಿಯಾಗಿ ತನ್ನ ಅಭ್ಯರ್ಥಿಯನ್ನು ಗೆಲ್ಲಬಹುದಿತ್ತು. ಆಂತರಿಕ ಬಂಡಾಯಕ್ಕೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ತತ್ತರಿಸಿ ಬಿಜೆಪಿಯ ಮಹಾಜನ್ ಗೆದ್ದಿದ್ದಾರೆ. ಆ ಮೂಲಕ ಹಿಮಾಚಲ ಮುಖ್ಯಮಂತ್ರಿ ಸುಖ್ವೀಂದರ್ ಸಿಂಗ್ ಅವರ ಸರ್ಕಾರ ಅಲ್ಪ ಮತಕ್ಕೆ ಕುಸಿದಿದೆ. ಈ ಒಂದು ಬೆಳವಣಿಗೆಯನ್ನು ಗಮನಿಸಿದ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಟ್ರಬಲ್ ಶೂಟರ್, ವಿರೋಧಿಗಳ ಎದೆಯಲ್ಲೂ ಕೂಡ ನಡುಕ ಸೃಷ್ಟಿಸುವ ಡಿ.ಕೆ. ಶಿವಕುಮಾರ್ ಅವರನ್ನು ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಾಗಿ ಹಿಮಾಚಲ ಪ್ರದೇಶಕ್ಕೆ ಕರೆಸಿಕೊಂಡಿದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಟ್ರಬಲ್ ಶೂಟರ್ ಅನ್ನುವ ಬಿರುದನ್ನು ಧರಿಸಿದ್ರು? ಅವರ ರಾಜಕೀಯ ಹಿನ್ನೆಲೆ ಏನು? 2002ರಲ್ಲಿ ಮಹಾರಾಷ್ಟ್ರದ ಅಂದಿನ ಮುಖ್ಯಮಂತ್ರಿ ವಿಲಾಸ್ ರಾವ್ ದೇಶ್ಮುಖ್ ಅವರ ಸರ್ಕಾರ ಅವಿಶ್ವಾಸ ನಿರ್ಣಯದಲ್ಲಿ ಇನ್ನೇನು ಸರ್ಕಾರ ಸೋಲುತ್ತೆ ಮಟ್ಟಿಗೆ ಮಹಾರಾಷ್ಟ್ರದಲ್ಲಿ ಮಹಾರಾಜಕಾರಣ ಬೆಳವಣಿಗೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕದ ಇದೇ ಡಿ.ಕೆ. ಶಿವಕುಮಾರ್, ಅಂದು ಎಸ್.ಎಂ. ಕೃಷ್ಣ ಅವರ ಸಂಪುಟದಲ್ಲಿ ಸಹಕಾರ ಸಚಿವರಾಗಿದ್ದ ಡಿ.ಕೆ. ಶಿವಕುಮಾರ್ ಅವರು ಮಹಾರಾಷ್ಟ್ರಕ್ಕೆ ಧಾವಿಸಿ ಅಲ್ಲಿರುವ ಕಾಂಗ್ರೆಸ್ ಶಾಸಕರನ್ನು ಕರೆ ತಂದು ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ 1 ವಾರಗಳ ಕಾಲ ಉಪಚರಿಸಿ ಅವರ ಮನವೊಲಿಸಿ ವಿಲಾಸ್ ರಾವ್ ದೇಶ್ಮುಖ್ ಅವರ ಸರ್ಕಾರವನ್ನು ಉರುಳಿಸುತ್ತಾರೆ. ಆ ಮೂಲಕ ಟ್ರಬಲ್ ಶೂಟರ್ ಅನ್ನುವ ಹೆಸರನ್ನು ಡಿ.ಕೆ. ಶಿವಕುಮಾರ್ ಅವರು ಪಡೆದುಕೊಳ್ತಾರೆ. ಇದು ಒಂದೇ ಘಟನೆನಾ? ಅಲ್ಲ. 2017ರಲ್ಲಿ ಗುಜರಾತ್ ರಾಜ್ಯದಿಂದ ರಾಜ್ಯಸಭೆಗೆ ಅಹಮದ್ ಪಟೇಲ್ ಅವರು ನಾಮಪತ್ರ ಸಲ್ಲಿಸ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಕಾಂಗ್ರೆಸ್ನ ಸೋಲಂಕಿ ಅನ್ನುವ ನಾಯಕನನ್ನು ಬಿಜೆಪಿ ಆಪರೇಷನ್ ಮಾಡುತ್ತೆ. ಇವರ ವಿರುದ್ಧ 3ನೇ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಕಣಕ್ಕಿಳಿಸುತ್ತೆ. ಪೂರ್ಣ ಸಂಖ್ಯಾ ಬಲವಿದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಸೋಲುವ ಭೀತಿ ಕಾಡುತ್ತೆ. ಅಂದು ಕೂಡ ಇದೇ ಡಿ.ಕೆ. ಶಿವಕುಮಾರ್ ಗುಜರಾತ್ ಕಾಂಗ್ರೆಸ್ನ 44 ಶಾಸಕರನ್ನು ಬೆಂಗಳೂರಿಗೆ ಕರೆತಂದು ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ 1 ವಾರಗಳ ಕಾಲ ಅವ್ರನ್ನ ಸೇಫ್ ಆಗಿಡ್ತಾರೆ. ಅವ್ರ ಮೇಲೆ ಕೇಂದ್ರದಿಂದ ಐಟಿ ರೈಡ್ ಆಗುತ್ತೆ. ಅದು ಬೇರೆಯ ವಿಚಾರವಾದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು 2017ರಲ್ಲಿ ಕಾಂಗ್ರೆಸ್ನ ಅಹಮದ್ ಪಟೇಲ್ ಅವರ ಗೆಲುವಿಗೆ ಬಹುದೊಡ್ಡ ಕಾರಣೀಭೂತರಾಗ್ತಾರೆ. 2019ರಲ್ಲಿ ಕರ್ನಾಟಕದಲ್ಲಿಯೇ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಆಡಳಿತ ವೈಖರಿಗೆ ಬಂಡೆದ್ದು ಹೋದಂತಹ ಕಾಂಗ್ರೆಸ್ ಜೆಡಿಎಸ್ನ 17 ಶಾಸಕರು ಮುಂಬೈ ಹೋಟೆಲ್ ಒಂದರಲ್ಲಿ ತಂಗುತ್ತಾರೆ. ಅವರನ್ನು ವಾಪಸ್ ಕರೆ ತರಲಿಕ್ಕೆ ಇದೇ ಡಿ.ಕೆ. ಶಿವಕುಮಾರ್ ಅರಸೀಕೆರೆಯ ಶಾಸಕ ಕೆ.ಎಂ. ಶಿವಲಿಂಗೇಗೌಡರ ಆದಿಯಾಗಿ ಶಾಸಕರು ಉಳಿದುಕೊಂಡಿದ್ದ ಹೋಟೆಲ್ನ ಹೊರಗಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸ್ತಾರೆ. ಅಲ್ಲೇ ಚೇರ್ ಹಾಕೊಂಡು ಕೂರ್ತಾರೆ. ಬಿಸಿಲು, ಮಳೆ, ಗಾಳಿ, ಚಳಿ ಎನ್ನದೆ ನಮ್ಮ ಶಾಸಕರನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಅನ್ನುವ ಅವಾಜನ್ನು ಅಂದಿನ ಬಿಜೆಪಿ ಸರ್ಕಾರಕ್ಕೆ ಅವರು ಸವಾಲಾಗ್ತಾರೆ. ಇಡೀ ರಾಷ್ಟ್ರೀಯ ಮಾಧ್ಯಮಗಳೆಲ್ಲವೂ ಡಿ.ಕೆ. ಶಿವಕುಮಾರ್ ಹತ್ತ ತಿರುಗಿ ನೋಡುತ್ತೆ. ಅಷ್ಟರ ಮಟ್ಟಿಗೆ ತಮ್ಮ ಕದರನ್ನು ತೋರಿಸಿದಂತಹ ಕನಕಪುರ ಬಂಡೆ ಹಿಮಾಚಲ ಪ್ರದೇಶಕ್ಕೆ ಹೋಗಿದೆ. ಇವತ್ತು ಹಿಮಾಚಲ ಪ್ರದೇಶ ರಾಜಕಾರಣದಲ್ಲಿ ನಡೆಯುತ್ತಿರುವುದಾದರೂ ಏನು? ಕಾಂಗ್ರೆಸ್ನ ಹೈಕಮಾಂಡ್ ಸದಸ್ಯರಲ್ಲೊಬ್ಬರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅಲ್ಲಿನ 6 ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಹಿಮಾಚಲ ಪ್ರದೇಶ ಸ್ಪೀಕರ್ ಕುಲ್ದೀಪ್ ಸಿಂಗ್ ಅವರು 6 ಜನ ಸದಸ್ಯರನ್ನು ಅನರ್ಹಗೊಳಿಸಿ ಇಂದು ಆದೇಶ ಹೊರಡಿಸಿದ್ದಾರೆ. ಆ ಮೂಲಕ ಅಲ್ಪ ಮತಕ್ಕೆ ಕುಸಿದಿದ್ದಂತಹ ಸುಖ್ವೀಂದರ್ ಸಿಂಗ್ ಅವರ ಸರ್ಕಾರವನ್ನು ಕಾಪಾಡಿದ್ರ
ಡಿ ಕೆ ಶಿವಕುಮಾರ್ ಅವರ ರಣತಂತ್ರಕ್ಕೆ ಕಮಲ ಕಲಿಗಳು ಪತರ್ಗುಟ್ಟಿ ಹೋದ್ರ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷ ನಡೆಗೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ದಿಲ್ಲಿಯಲ್ಲೇ ಕೂತು ನಡುಗಿದ್ರ. ವಿಧಾನಸಭೆಯ ಸಂಖ್ಯಾಬಲ 68 ಇದೆ. ಕಾಂಗ್ರೆಸ್ 40 ಶಾಸಕರನ್ನು ಹೊಂದಿದೆ. 6 ಜನ ಸದಸ್ಯರು ಅನರ್ಹಗೊಂಡರು. 34 ಸದಸ್ಯರನ್ನು ಕಾಂಗ್ರೆಸ್, 25 ಬಿಜೆಪಿ, 3 ಜನ ಪಕ್ಷೇತರರು. ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಹಿಮಾಲಯದ ನಾಡಿನಲ್ಲಿ ಅಧಿಕಾರ ಹಿಡಿಯಬಹುದು ಎನ್ನುವ ಆಸೆಗೆ ಡಿ ಕೆ ಶಿವಕುಮಾರ್ ಕೊಳ್ಳಿ ಇಟ್ಟರು. ವಿಧಾನಸಭೆಯೊಳಗೆ ಗಲಾಟೆ ಮಾಡಿದ್ದರು ಎನ್ನುವ ಕಾರಣವನ್ನು ನೀಡಿ ಸ್ಪೀಕರ್ ಕುಲ್ದೀಪ್ ಸಿಂಗ್ ಅವರು ಬಿಜೆಪಿಯ 15 ಸದಸ್ಯರನ್ನು ಸದನದಿಂದ ಅಮಾನತು ಮಾಡಿದ್ದಾರೆ. ಒಂದು ವೇಳೆ ಬಿಜೆಪಿ ಏನಾದ್ರೂ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಸೋಲಾಗುವ ಎಲ್ಲ ಸಾಧ್ಯತೆಗಳು ತೆರೆದುಕೊಂಡಿದೆ. ಮುಖ್ಯಮಂತ್ರಿ ಸುಖ್ವೀಂದರ್ ಸಿಂಗ್ ಅವರ ಸರ್ಕಾರ ತಾತ್ಕಾಲಿಕವಾಗಿ ಬಚಾವಾಯ್ತಾ? ಅನರ್ಹಗೊಂಡ 6 ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಲತ್ತುತ್ತಾರ? ಎಲ್ಲ ಪ್ರಶ್ನೆಗಳ ನಡುವೆ ನಾನು ಒಬ್ಬ ರಾಜ್ಯ ರಾಜಕಾರಣದಲ್ಲಿಯೂ ರಾಷ್ಟ್ರ ರಾಜಕಾರಣದಲ್ಲಿಯೂ ಟ್ರಬಲ್ ಶೂಟರ್. ಯಾವುದೇ ಕೆಲಸವನ್ನು ಕೈ ಕೊಟ್ಟರೂ ಕೂಡ ಯಶಸ್ವಿಯಾಗಿ ಮಾಡೇ ತೀರುತ್ತೇನೆ ಎನ್ನುವ ಸಂದೇಶವನ್ನು ರಾಜಕೀಯ ವಿರೋಧಿಗಳಿಗೂ ಕಾಂಗ್ರೆಸ್ ಹೈಕಮಾಂಡ್ಗೂ ಸಂದೇಶ ರವಾನೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಅನ್ನುವ ಪ್ರಶ್ನೆ ಹಿಮಾಚಲ ಪ್ರದೇಶ ರಾಜಕಾರಣದಲ್ಲಿ ಮೂಡ್ತಾ ಇದೆ. ಕರ್ನಾಟಕದ ಕನಕಪುರ ಬಂಡೆ ಹಿಮಾಲಯದ ನಾಡಿನಲ್ಲಿ ಬಹು ದೊಡ್ಡ ರಾಜಕೀಯ ದಾಳ ಉಡಿಸಿದ್ರ. ಹಿಮಾಚಲ ಮುಖ್ಯಮಂತ್ರಿ ಸುಖ್ವೀಂದರ್ ಸಿಂಗ್ ಸಂಪುಟದ ವಿಕ್ರಮಾದಿತ್ಯ ಸಿಂಗ್ ಅವರ ರಾಜೀನಾಮೆಯಿಂದ ಅಲ್ಪಮತಕ್ಕೆ ಕುಸಿದಿದ್ದಂತಹ ಹಿಮಾಚಲ ಪ್ರದೇಶ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಆಗಮನದ ನಂತರ ಅವರ ಮನವೊಲಿಕೆ ಮಾಡಿ ರಾಜೀನಾಮೆ ವಾಪಸ್ ಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಹಿಮಾಚಲ ಪ್ರದೇಶ ಸರ್ಕಾರ ಬಚಾವ್ ಮಾಡಿದ್ದ ಕೀರ್ತಿ ಶ್ರೇಯಸ್ಸು ಡಿ ಕೆ ಶಿವಕುಮಾರ್ಗೆ ಸಲ್ಲುತ್ತೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣದಲ್ಲಿ ನಾನು ಒಬ್ಬ ಸಮರ್ಥ ನಾಯಕ, ಸಮರ್ಥ ಆಡಳಿತಗಾರ ಅನ್ನುವ ಸಂದೇಶನ ರಾಜಕೀಯ ವಿರೋಧಿಗಳ ಆದಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ನೀಡಿದ್ರ. ಆ ಮೂಲಕ ಕಾಂಗ್ರೆಸ್ ಪಕ್ಷ ಯಾವೆಲ್ಲ ರಾಜ್ಯಗಳಲ್ಲಿ ಸಂಕಷ್ಟಕ್ಕೀಡಾಗುತ್ತೋ ಅಲ್ಲೆಲ್ಲ ಆಯಾ ಸರ್ಕಾರಗಳ ನೆರವಿಗೆ ಧಾವಿಸುತ್ತೇನೆ, ಪಕ್ಷದ ನೆರವಿಗೆ ಧಾವಿಸುತ್ತೇನೆ ಅನ್ನುವ ಸಂದೇಶ ನೀಡುವ ಮೂಲಕ ನಾನೊಬ್ಬ ಸಮರ್ಥ ನಾಯಕ ಅನ್ನುವ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಈ ಮೂಲಕ ನೀಡಿದ್ರು. ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರ ಆಡಳಿತ ವೈಖರಿ, ಸಂಘಟನೆಯ ಚತುರತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?